ದೇಶದ ವಾಣಿಜ್ಯ ನಗರಿ ಮುಂಬೈ ಭೂಗತ ಲೋಕಕ್ಕೆ ಖ್ಯಾತಿಯನ್ನ ಪಡೆದಿರ್ತಕ್ಕಂಥದ್ದು. ಭೂಗತ ಲೋಕ ಅಂತಂದ್ರೆ ಮುಂಬೈನ ಅಂಡರ್ ವರ್ಲ್ಡ್ ಡಾನ್ಗಳದೇ ಮುಂಬೈ ಆಡಳಿತವನ್ನ ನಡೆಸುತ್ತೆ ಎನ್ನುವಂತ ಕುಖ್ಯಾತಿಯನ್ನ ಹೊಂದಿರುವಂತದ್ದು ಮುಂಬೈನ ಕುಖ್ಯಾತ ಡಾನ್, ಗ್ಯಾಂಗ್ಸ್ಟರ್, ರಾಬರಿ, ರೌಡಿ ಇವನು ತಮಿಳುನಾಡಿನಲ್ಲಿ ಕಾರ್ ರೇಸ್ ಒಂದನ್ನ ವೀಕ್ಷಿಸಲು ಬಂದಾಗ ಕರ್ನಾಟಕ ಪೊಲೀಸ್ನವರಿಗೆ ಸಿಕ್ಕಿ ಬಿದ್ದಿದ್ದಾನೆ. ಸಿನಿಮೆಯ ರೀತಿಯಲ್ಲಿ ಇವನನ್ನ ಸೆರೆ ಹಿಡಿಯಲಾಗಿದೆ. ಇವನನ್ನ ಸೆರೆ ಹಿಡಿಯಲು ಹೋದಂತ ಸಂದರ್ಭದಲ್ಲಿ ತನ್ನ ದಿಂಬು ಕೆಳಗಡೆ ಇಟ್ಕೊಂಡಿದ್ದಂತ ರಿವಾಲ್ವರ್ಗಾಗಿ ಸಾಹಸವನ್ನೇ ಪಟ್ಟಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಹತ್ತಿಬೆಲೆಯ ಇನ್ಸ್ಪೆಕ್ಟರ್ ವಿಶ್ವನಾಥ್ ರವರು ಅವನ ಮೇಲೆಯೇ ಕುಳಿತು ಅವನಿಗೆ ರಿವಾಲ್ವರ್ ಹಣೆಗೆ ಇಟ್ಟಂತ ಸಂದರ್ಭದಲ್ಲಿ ಸ್ವಲ್ಪ ತಣ್ಣಗಾಗಿದ್ದಾನೆ. ಆ ಹೊತ್ತಿನಲ್ಲಿಯೇ ಇವನು ಅತ್ಯಂತ ಅಪಾಯಕಾರಿ ಅಂಡರ್ವರ್ಲ್ಡ್ ಡಾನ್ ಎಂದು ತಿಳಿದಿದ್ದಂತ ಮುಂಬೈ ಪೊಲೀಸ್ನವರು ಅವನ ಕೈಗಳನ್ನ ಬಿಗಿ ಹಿಡಿದಿದ್ರಿಂದ ವಿಶ್ವನಾಥ್ ರವರು ಬಚಾವಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಕುಖ್ಯಾತ ಡಾನ್ ಯಾರು ಅಂತೀರಾ? ಅದೆಲ್ಲವನ್ನು ಕೂಡ ಈ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಜಾಸ್ತಿ ಫೋಕಸ್ ಮಾಡಿ ಹತ್ತರಿಂದ ಐಟಮ್ ನಿಮ್ಮ ಫೋನ್ಗಳ ತೆಗಿಬಿಡಿ. ಫೋಟೋ टाइट हो गया। तुम हाथ छोड़ो। ಡಾನ್ ಆಗಿರ್ತಕ್ಕಂಥ ಇವನೇ ಇಲಿಯಾಸ್ ಉರ್ಫ್ ಬಚ್ಕಾನ ಮುಂಬೈನಲ್ಲಿ 35ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ರಾಬರಿ, ಕೊಲೆ ಯತ್ನ, ದರೋಡೆ, ಅಪಹರಣ ಹಾಗೆಯೇ ಹಫ್ತಾ ವಸೂಲಿ ಮುಂತಾದವುಗಳಲ್ಲಿ ಕುಖ್ಯಾತಿಯನ್ನ ಪಡ್ಕೊಂಡಿರ್ತಕ್ಕಂಥವನು ಅತ್ಯಂತ ಅಪಾಯಕಾರಿ ಡಾನ್ ಕೂಡ ಇವನಾಗಿದ್ದ. ಮುಂಬೈನ ಪೊಲೀಸ್ನವರಿಗೆ ಹಲವು ಪ್ರಕರಣಗಳಲ್ಲಿ ಇವನು ಬೇಕಾಗಿದ್ದ. ತಲೆಮರೆಸಿಕೊಂಡು ದಕ್ಷಿಣ ಭಾರತದಾದ್ಯಂತ ಓಡಾಡುತ್ತಿದ್ದ. ಇವನು ಕಾರು ಚಾಲಕನೊಂದಿಗೆ ತಮಿಳುನಾಡಿನಲ್ಲಿ ಕಾರ್ ರೇಸ್ ಒಂದಕ್ಕೆ ಆಗಮಿಸಿದ್ದ. ಈ ಒಂದು ಸಂದರ್ಭದಲ್ಲಿ ಇವನ ಮೊಬೈಲ್ ಆಧರಿಸಿ ಮುಂಬೈನ ಪೊಲೀಸ್ನವರು ಇವನ ಬೆನ್ನು ಹತ್ತಿದ್ರು. ಯಾವಾಗ ಇವನು ತಮಿಳುನಾಡಿನ ಗಡಿಯಲ್ಲಿದ್ದಾನೆ ಅಂತ ವಿಷಯ ತಿಳಿಯಿತು ಕರ್ನಾಟಕ ಪೊಲೀಸ್ನವರ, ಅದರಲ್ಲೂ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಇನ್ಸ್ಪೆಕ್ಟರ್ ವಿಶ್ವನಾಥ್ ಹಾಗೆಯೇ ಡಿವೈಎಸ್ಪಿ ಮಲ್ಲೇಶ್ ಅವರ ನೇತೃತ್ವದಲ್ಲಿ ಈ ಒಬ್ಬ ಪಾತಕಿಯನ್ನ ಸೆರೆ ಹಿಡಿಯಲು ಸಿನಿಮೀಯ ರೀತಿಯಲ್ಲಿ ಅತ್ಯಂತ ಜಾಗರೂಕತೆಯಿಂದ ಪೊಲೀಸ್ನವರು ಹೋಗಿದ್ದರು. ಇವನು ಅತ್ತಿಬೆಲೆಗೆ ಬಳಿ ಇದ್ದ ಹೋಟೆಲ್ ನಲ್ಲಿ ತಂಗಿದ್ದ. ಈ ಒಂದು ಸಂದರ್ಭದಲ್ಲಿ ಇವನನ್ನ ಸೆರೆ ಹಿಡಿಯಲು ಹೋದಂತ ಸಂದರ್ಭದಲ್ಲಿ ದಿಂಬು ಕೆಳಗಡೆಯೇ ರಿವಾಲ್ವರ್ ಇರಿಸಿಕೊಂಡಿದ್ದ. ಇದನ್ನ ಅರಿಯದಂತಹ ನಮ್ಮ ಪೊಲೀಸ್ನವರು ಏಕಾಏಕಿ ಅವನನ್ನ ವಶಕ್ಕೆ ತೆಗೆದುಕೊಳ್ಳಲು ಹೋದಂತ ಸಂದರ್ಭದಲ್ಲಿ ರಿವಾಲ್ವರ್ ತೆಗೆದುಕೊಳ್ಳಲು, ಅದು ಲೋಡೆಡ್ ರಿವಾಲ್ವರ್ ಅದಾಗಿತ್ತು, ಅದನ್ನ ತೆಗೆದುಕೊಳ್ಳಲು ಇನ್ನಿಲ್ಲದಂತಹ ಸಾಹಸ ಪಟ್ಟ. ಈ ಒಂದು ಸಂದರ್ಭದಲ್ಲಿ ಮುಂಬೈನ ಪೊಲೀಸ್ನವರು ಕೂಡ ಇವನು ಅಪಾಯಕಾರಿ ಅಂತೇಳಿ ಅರ್ತಿದ್ದಂತವರು ಅವನ ಕೈಗಳನ್ನ ಬಿಗಿ ಹಿಡಿದರು, ಅವನನ್ನ ಸುತ್ತುವರೆದಿದ್ದರು. ಹಾಗಾಗಿ ಇವನನ್ನ ಸೆರೆ
ಹಿಡಿಯಲಾಯಿತು. ಸೆರೆ ಹಿಡಿದ ನಂತರ ಇವನು ಕರ್ನಾಟಕ ಪೊಲೀಸ್ನವರಿಗೆ ವಾರ್ನಿಂಗ್ ನೀಡಿದ್ದಾನೆ. ನೀವು ಜಸ್ಟ್ ಮಿಸ್ ಆದ್ರಿ, ಇನ್ನೊಮ್ಮೆ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಕೂಡ ಈ ಭೂಗತ ಪಾತಕಿ ಅಂಡರ್ ವರ್ಲ್ಡ್ ಡಾನ್ ಇಲಿಯಾಸ್ ಉರ್ಫ್ ಬಚ್ಕಾನ ಆವಾಜ್ ಹಾಕಿದ್ದಾನೆ. ಇವನ ಬಳಿ ಇದ್ದ 4 ಜೀವಂತ ಗುಂಡುಗಳು, 6 ಮೊಬೈಲ್ ಸಿಮ್ ಕಾರ್ಡ್ಗಳು, ಹಾಗೆ 6 ಮೊಬೈಲ್ ಮತ್ತು 10ಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳನ್ನ ಇವನು ಬಳಸ್ತಾ ಇದ್ದ. ಇವನನ್ನ ಒಂದು ರೀತಿಯಾಗಿ ಜಾಣ್ಮೆಯಿಂದ ಡಿವೈಎಸ್ಪಿ ಮಲ್ಲೇಶ್ ಹಾಗೆಯೇ ಸರ್ಕಲ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ರವರ ತಂಡ ಸೆರೆ ಹಿಡಿದು ಈಗ ಮುಂಬೈನವರಿಗೆ ಇವನನ್ನ ಒಪ್ಪಿಸಲಾಗಿದೆ. ಇವನು ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿನ ಮದಗೊಂಡನ ಹಳ್ಳಿಯಲ್ಲಿ ಕಾರ್ ರೇಸ್ ನಡೆಯುತ್ತಿತ್ತು. ಇದರಲ್ಲಿ ಭಾಗವಹಿಸಲು ಮುಂಬೈನಿಂದ ಬಂದಿದ್ದ. ಪ್ರತಿನಿತ್ಯವೂ ಕೂಡ ಇವನು ಸಂಚರಿಸ್ತಲೇ ಇರ್ತಾನೆ. ಪೊಲೀಸ್ನವರಿಗೆ ಚೆಳ್ಳೆ ಹಣ್ಣು ತಿನ್ನಿಸ್ತಾ ಓಡಾಡ್ತಾ ಇದ್ದಂತ ಇವನನ್ನ ಚಾಣಾಕ್ಷತನದಿಂದ ಕರ್ನಾಟಕ ಪೊಲೀಸರು ಅಂದ್ರೆ ಹತ್ತಿವಲಯ ಪೊಲೀಸ್ನವರು ಕೆಡವಿ ಈಗ ಮುಂಬೈನವರಿಗೆ ಒಪ್ಪಿಸಿದ್ದಾರೆ. ಇದು ಕರ್ನಾಟಕ ಪೊಲೀಸ್ನ ಹಿರಿಮೆಯನ್ನ ಮತ್ತಷ್ಟು ಮುಂಬೈನಲ್ಲಿ ಹೆಚ್ಚಿಸಿದೆ ಅಂದ್ರೆ ತಪ್ಪಾಗಲಾರದು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್